ಈ ಪುಣ್ಯಭೂಮಿನ ದೇವರಾಗಿ ನೋಡ್ತಾ ಇದ್ದೀವಿ. ದೇವಸ್ಥಾನ ಎಷ್ಟು ಅಮೃತವೋ ಇದು ಅಷ್ಟೇ ಅಮೃತ ಅಂತ ನಾವು ತಿಳ್ಕೊಂಡಿದ್ವಿ. ದೊಡ್ಡ ಜಾಗ ಕೊಡಬಾರ್ದು ಅಂತ ಚೇತನ್ ಅಹಿಂಸೆ ಅವರು ಹೇಳಿದ್ರು. ಅವ್ರು ಕಥೆಗಾಯಕರು ಲಾಯಕ್ಕಿಲ್ಲ ಅಂತ ಹೇಳೋದು. ಅವ್ರ ಹಿನ್ನೆಲೆ ತಿಳ್ಕೊಂಡು ಇತಿಹಾಸ ಅವ್ರು ಯಾರು ರಾಜ್ಕುಮಾರ್ ಅವರು ಏನು ಎತ್ತ ಅಂತ ಹಿನ್ನೆಲೆ ತಿಳ್ಕೊಂಡು ಮಾತಾಡಬೇಕು. ಅವ್ರು ಕ್ಷಮೆ ಕೇಳೋದ್ರಿಂದ ಕ್ಷಮಿಸ್ಬೋದು. ಅಕಸ್ಮಾತ್ ಮತ್ತೆ ಅದೇ ಮುಂದುವರೆದ್ರೆ ಉಗ್ರ ಹೋರಾಟ ಆಗುತ್ತೆ. ಇದು ಅವ್ರಿಗೂ ಅಷ್ಟೊಂದು ಮಾಡ್ಕೊಂಡ್ರೆ ಅವ್ರಿಗೆ ಏನು ಮಾಡೋದಕ್ಕೆ 3 ಅಡಿ 6 ಅಡಿ ಜಾಗಕ್ಕೆ ಅಷ್ಟೊಂದು ದೊಡ್ಡ ಮನೆ ಅವ್ರಿಗೆ ತಾನೆ ಏನಕ್ಕೆ ಅದು? ರಾಜ್ಯದಲ್ಲಿ ಅವ್ರು ಏನಾದರೂ ಬೇಕಾದ್ರೆ ಎಲ್ಲರೂ ತಗೋದಾಯಿತು ಜಾಗ. ಎಂತಂತದ್ಕೋ ಕೊಡ್ತಾರೆ. ನಮ್ಮ ಅಣ್ಣವ್ರಿಗೆ ಜಾಗ ಕೊಡ್ತಿದ್ದನ್ನ ಯಾರಿಗೆ ಕೊಡ್ಬೇಕು ಅವ್ರಿಗೆ? ರಾಜ್ಕುಮಾರ್ ಅವರಿಗೆ ಈ ಜಾಗ ಕೊಟ್ಟಿದ್ದು ನಿಮ್ಗೆ ಎಷ್ಟು ಅನುಕೂಲ ಆಗಿದೆ, ಒಳ್ಳೇದಾಗಿದೆ, ಏನು? ಒಳ್ಳೇದಾಗಿದೆ ಸರ್ ನಮಗೆ. 17 ವರ್ಷದಿಂದ ಅವರಿಂದ ಅನ್ನ ತಿಂತಾ ಇದ್ದೀವಿ, ಚೆನ್ನಾಗಿದ್ದಾಗಿದ್ದೀವಿ. ಇನ್ನು ಬೇರೆ ಬೇರೆ ದೊಡ್ಡ ದೊಡ್ಡ ರಾಜಕಾರಣಿಗಳೆಲ್ಲ ಎಷ್ಟೋ ಸಾವಿರಾರು ಎಕರೆ ಒಡೆದು ಮಾಡಿಕೊಂಡಿದ್ದಾರಲ್ಲ, ಅವ್ರಿಗೆ ತಾಕತ್ತಿದ್ರೆ ಹೋಗಿ ಹಿಡ್ಕೊಂಬರಲಿ. ಇಂಥವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ಅದು ಏನೋ ಒಂಥರ ಜಾಗದ ವಿಷಯದಲ್ಲಿ ಅದನ್ನು ಒಂದು ಮಣ್ಣಿಗೆಲ್ಲ ಹೋಲಿಸೋದು, ಅಂಥ ವ್ಯಕ್ತಿಗೆ ಹೋಲಿಸೋದು ತಪ್ಪಾಗುತ್ತೆ. ಡಾಕ್ಟರ್ ರಾಜ್ಕುಮಾರ್ಗೆ ಅವ್ರ ಗೌರವ ಇಡೀ ನಮ್ಮ ಕರ್ನಾಟಕ ಅಲ್ಲ, ಇಡೀ ಟೋಟಲ್ಲು ಔಟ್ ಆಫ್ ಕಂಟ್ರಿಲೆಲ್ಲ ಅವ್ರಿಗೆ ಬೆಲೆ ಇದ್ದೇ ಇರುತ್ತೆ. ಇವರೆಲ್ಲ ನಾವು ಧೂಳು ಸಾಮಾನೆಲ್ಲ ನಾವು ಲೆಕ್ಕ ತಗೊಳ್ತೀವಿ ಅಷ್ಟೇ. ವೀಕ್ಷಕರೇ ನಮಸ್ಕಾರ, ಸಪ್ತಸ್ವ ಟಿವಿಗೆ ಸ್ವಾಗತ. ವೀಕ್ಷಕರೇ, ನಾನು ಅವಾಗಲೇ ಹೇಳಿದಾಗೆ ರಾಜ್ಕುಮಾರ್ ಅವ್ರ ಬಗ್ಗೆ ಅಥವಾ ಅವ್ರ ಜಾಗದ ಬಗ್ಗೆ ಏನು ಚೇತನ್ ಅಹಿಂಸೆ ಅವರು ಮಾತಾಡ್ತಿದ್ದಾರೆ, ಅದಕ್ಕೆ ವಿರುದ್ಧವಾಗಿ ಸಾರಾ ಗೋವಿಂದ್ ಅವರು ಏನು ಪ್ರತಿಭಟನೆಗಳನ್ನ ಮಾಡ್ತಿದ್ದಾರೆ, ಈ ವಿಷಯದ ಬಗ್ಗೆ ಮಾತಾಡೋದಕ್ಕೆ ನಾನು ಇವತ್ತು ನೇರವಾಗಿ ಅಣ್ಣವರ ಪುಣ್ಯಭೂಮಿ ಹತ್ರ ಬಂದಿದ್ದೀನಿ. ಇಲ್ಲಿ ಸಾಕಷ್ಟು ಅಭಿಮಾನಿಗಳು ಕೆಲವರು ಬಂದು ಹೋಗ್ತಿದ್ದಾರೆ. ಅವ್ರ ಹತ್ರ ಆಗಿರ್ಬೋದು ಅಥವಾ ಪಬ್ಲಿಕ್ ಹತ್ರ ಆಗಿರ್ಬೋದು, ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ಅವ್ರ ಹತ್ರನೇ ಕೇಳೋಣ ಬನ್ನಿ. ಸರ್, ಯಾವ ಸರ್? ನಾವು ಮೈಸೂರು. ಇವತ್ತು ಕಾರಣ ಅಂತಂದರೆ ನಮ್ಮ ಮಗಳದು ಎಂಗೇಜ್ಮೆಂಟ್ ಇದೆ, 23-24 ಎಂಗೇಜ್ಮೆಂಟ್ ಇದೆ, ಮದುವೆ ಇದೆ. ಹಾಗಾಗಿ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಕಾರಣ ಅವರ ಪಾದಕ್ಕೆ ಕೊಟ್ಬಿಟ್ಟು ಅವ್ರ ಆಶೀರ್ವಾದ ತಗೋಕಂತ ಬಂದಿದ್ದೀವಿ. ಸರ್, ನೇರ ಪ್ರಶ್ನೆ ಬರ್ತೀನಿ. ಇತ್ತೀಚೆಗೆ ಒಂದು ಘಟನೆಗಳೆಲ್ಲ ನಡೀತು. ಚೇತನ್ ಅಹಿಂಸೆ ಅವರು ರಾಜ್ಕುಮಾರ್ ಅವರಿಗೆ ಈ ಜಾಗ ಕೊಟ್ಟಿದ್ದು ತಪ್ಪು ಅನ್ನೋ ಥರ ಒಂದು ಟ್ವೀಟ್ ಮಾಡಿದ್ರು. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಸರ್, ಅದೆಲ್ಲ ಮಾಮೂಲಿ ಸರ್ವೇ ಸಾಮಾನ್ಯ ನಡೀತಾ ಇರುತ್ತೆ. ಅದ್ರ ಬಗ್ಗೆ ನಾವು ಕಮೆಂಟ್ ಮಾಡೋದು ಇಲ್ಲ, ಅದ್ರ ಬಗ್ಗೆ ತಲೆನೂ ಕೆಡ್ಸ್ಕೊಳ್ಳಲ್ಲ. ಡಾಕ್ಟರ್ ರಾಜ್ಕುಮಾರ್ಗೆ ಅವ್ರ ಗೌರವ ಇಡೀ ನಮ್ಮ ಕರ್ನಾಟಕ ಅಲ್ಲ, ಇಡೀ ಟೋಟಲ್ಲು ಔಟ್ ಆಫ್ ಕಂಟ್ರಿಲೆಲ್ಲ ಅವ್ರಿಗೆ ಬೆಲೆ ಇದ್ದೇ ಇರುತ್ತೆ. ಇವರೆಲ್ಲ ನಾವು ಧೂಳು ಸಾಮಾನೆಲ್ಲ ನಾವು ಲೆಕ್ಕ ತಗೊಳ್ತೀವಿ ಅಷ್ಟೇ. ಸರ್, ಅಭಿಮಾನಿಗಳೆಲ್ಲ ಹೇಳ್ತಾರೆ ಇಷ್ಟು ದಿವಸ ಇಲ್ಲದು ಇವಾಗ ಯಾಕೆ ಅಂತ. ಯಾಕೋಸ್ಕರ ಮಾಡಿರ್ಬೋದು ಅನ್ಸುತ್ತೆ ಸರ್? ಇದು ನನ್ನ ಪ್ರಕಾರ ಯಾರೋ ಹೇಳ್ಕೊಟ್ಟು ಮಾಡಿಸಿರ್ಬೋದು ಅನ್ನೋದು ನನ್ನ ಭಾವನೆ. ಹೇಳ್ಕೊಟ್ಟು ಮಾಡಿಸಿರ್ಬೋದು, ಪ್ರಚಾರ ಅವರು ಪ್ರಚಾರ ತಗೊಳ್ಳೋ ಮಾಡ್ಬೋದು. ಅವ್ರಿಂದ ಅವಶ್ಯಕತೆ ಏನಿಲ್ಲ. ಇದು ಅವ್ರಿಗೂ ಅಷ್ಟೊಂದು ಮಾಡ್ಕೊಂಡ್ರೆ ಅವ್ರಿಗೆ ಏನು ಮಾಡೋದಕ್ಕೆ? 3 ಅಡಿ 6 ಅಡಿ ಜಾಗಕ್ಕೆ ಅಷ್ಟೊಂದು ದೊಡ್ಡ ಮನೆ ಅವ್ರಿಗೆ ತಾನೆ ಏನಕ್ಕೆ ಅದು? ಅವರಿಂದ ಅಷ್ಟೊಂದು ತಗೋಬೇಕಾದ್ರೆ ಅವ್ರಿಗೆ ಹಣ ಕಾಸು ಎಲ್ಲಿಂದ ಬರುತ್ತೆ? ಅವ್ರು ಯಾರೋ ಅವ್ರು ಹೇಳ್ಕೊಡ್ತಾ ಇರ್ಬೋದೇನು. ಹಾಗಾಗಿ ನಾವು ಅವ್ರ ಮೇಲೇ ತಪ್ಪು ಕಲ್ಪನೆ ನಾವು ಮಾಡ್ತಾಯಿದ್ದೀವಿ. ಸಾರಾ ಗೋವಿಂದ್ ಅವ್ರ ಬಗ್ಗೆ ಏನು ಅನಿಸುತ್ತೆ ಸರ್ ನಿಮಗೆ? ಸರ್, ಸಾರಾ ಗೋವಿಂದ್ ಅವರು ಮಾಡಿದ ತಪ್ಪು ಅಂತ ಕೆಲವೊಂದು ಮಾತಲ್ಲಿ ಅವರು ಹಿರಿಯರು ಏನೋ ಒಂದು ಮಾತು ಆಡಿದ್ದಾರೆ, ತಪ್ಪು ಅಂತ ನಾನು ಈಗಲೂ ಹೇಳ್ತೀನಿ. ಬಟ್ ಅವ್ರು ಆಡಬಾರ್ದಾಗಿತ್ತು, ಆ ಹುಮ್ಮಸ್ಸಲ್ಲಿ ಹೇಳಿದ್ದಾರೆ, ಏನು ತಪ್ಪೇನಿಲ್ಲ. ಟೋಟಲಾಗಿ ಚೇತನ್ ಅವ್ರಿಗೆ ಹೇಳಿದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನೀವು? ನಿಮ್ಮದೇ ನೋಡ್ಕೊಂಡ್ರೆ ಭಾರಿ ಒಳ್ಳೆಯದು ಅನ್ನೋದು ನನ್ನ ಭಾವನೆ. ಅವ್ರದ್ದು ನೋಡ್ಕೊಳ್ಬೇಕು ಅಷ್ಟೇ. ಇನ್ನು ಬೇರೆ ಬೇರೆ ದೊಡ್ಡ ದೊಡ್ಡ ರಾಜಕಾರಣಿಗಳೆಲ್ಲ ಎಷ್ಟೋ ಸಾವಿರಾರು ಎಕರೆ ಒಡೆದು ಮಾಡಿಕೊಂಡಿದ್ದಾರಲ್ಲ, ಅವ್ರಿಗೆ ತಾಕತ್ತಿದ್ರೆ ಹೋಗಿ ಹಿಡ್ಕೊಂಬರಲಿ, ಅದು ಬಂದು ಪಬ್ಲಿಕ್ ಮಾಡಲಿ. ಆಮೇಲೆ ಬೇಕಾದ್ರೆ ಇಂಥವರೆಲ್ಲ ಸಾವಿರಾರು ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಅವರಿಂದ ಉದ್ಯೋಗ ಕೊಟ್ಟಿದ್ದಾರೆ. ಅವ್ರ ಅನ್ನದಲ್ಲಿ ನಾವೆಲ್ಲ ಅನ್ನ ತಿಂತಾಯಿದ್ದೀವಿ. ಅದು ಅವರು ಹೇಳಿರೋದು ಭಾರಿ ತಪ್ಪು ಅಂತ ನನ್ನ ಭಾವನೆ. ಸರ್, ಈ ಪುಣ್ಯಭೂಮಿನ ನೀವು ಯಾವ ಥರ ನೋಡ್ತೀರಿ, ಯಾವ ಥರ ಫೀಲ್ ಮಾಡಿ? ನಾವು ಈ ಪುಣ್ಯಭೂಮಿನ ದೇವರಾಗಿ ನೋಡ್ತಾ ಇದ್ದೀವಿ. ದೇವಸ್ಥಾನ ಎಷ್ಟು ಅಮೃತವೋ ಇದು ಅಷ್ಟೇ ಅಮೃತ ಅಂತ ನಾವು ತಿಳ್ಕೊಂಡಿದ್ದೀವಿ. ಆ ಥರ ಏನಿಲ್ಲ ಸರ್. ಜಾಗ ಪುನೀತ್ ರಾಜ್ಕುಮಾರ್ ಫ್ಯಾಮಿಲಿದು ಅವರಿಗೆ ಮೀಸಲಿಡಾಗುತ್ತೆ. ಎಷ್ಟು ವರ್ಷದಿಂದ ಬರ್ತಿದ್ರಿ ಇಲ್ಲಿ? ನಾವು ಹಂಗೆ 10 ವರ್ಷಕ್ಕೊಂದ್ಸರಿ, 6 ತಿಂಗಳಿಗೊಂದ್ಸರಿ, 3 ತಿಂಗಳಿಗೊಂದ್ಸರಿ ಬರ್ತಾಯಿದ್ವಿ. ಡಾಕ್ಟರ್ ರಾಜ್ಕುಮಾರ್ ಅಂದರೆ ಇಷ್ಟ? ಇಷ್ಟ ಅವರು. ಸರ್, ಇತ್ತೀಚೆಗೆ ಒಂದು ಮಾತು ಬಂತು ಗೊತ್ತಾ ನಿಮಗೆ? ಅಂದರೆ ಇವರಿಗೆ ಈ ಜಾಗ ಕೊಡಬಾರ್ದಿತ್ತು, ಇಷ್ಟು ದೊಡ್ಡ ಜಾಗ ಕೊಡಬಾರ್ದು ಅಂತ ಚೇತನ್ ಅಹಿಂಸೆ ಅವರು ಹೇಳಿದರು. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಅವ್ರು ಕಥೆಗಾಯಕರು ಲಾಯಕ್ಕಿಲ್ಲ ಅಂತ ಹೇಳೋದು. ಮತ್ತಂತ ಹೇಳ್ತಾರೆ ನಿಂತರಿಗೆ ಅವರು ಅಂತ ಹೇಳ್ಬೇಕಂದ್ರೆ ಸರಿ. ಸರ್, ಯಾಕೆ ಅನಿಸುತ್ತೆ ಅಂತ? ಪ್ರೀತಿ ನಾವು ರಾಜ್ಕುಮಾರ್ ಭಕ್ತರು ನಾವು. ಓಕೆ. ಎಷ್ಟು ವರ್ಷದಿಂದ ಅಭಿಮಾನಿ ನೀವು? ನಾವು ಇಷ್ಟು ಹುಡುಗಂದ ನೋಡಿ, ಇಷ್ಟು ಹುಡುಗಂದಲ್ಲೇ, ಹೌದಾ? ಇಷ್ಟು ಹುಡುಗ ಮಕ್ಕಳಿಂದನೇ ಫೋಟೋ ಹಾಕ್ಯಣವ್ರವ ನೋಡಿದ್ವಿ. ಅಪ್ಪರೆಲ್ಲ ನೋಡೋದು ಜಾಸ್ತಿ, ನಾವು ಅವ್ರು ನೋಡ್ತಿದ್ವಿ. ಅಂದರೆ ಈ ಜಾಗಕ್ಕೆ ಬರ್ತಿರಲ್ಲ, ಏನಾರು ಏನು ಫೀಲ್ ಆಗುತ್ತೆ ಈ ಜಾಗಕ್ಕೆ ಬಂದಾಗ ನಿಮಗೆ? ಒಂದು ಆನಂದ, ಸಂತೋಷ, ಆನಂದ, ಪ್ರೀತಿಗೆ ಬಂದು ಹೋಗ್ತೀವಿ. ರಾಜ್ಕುಮಾರ್ ಅವರಿಗೆ ಈ ಜಾಗ ಕೊಟ್ಟಿದ್ದು ತುಂಬ ಒಳ್ಳೆಯದು ಅಂತ ನಿಮ್ಮ? ನಮಗೆ ಒಳ್ಳೆಯದು, ನಮಗೆ ಒಳ್ಳೆಯದು. ಅವ್ರು ಕೊಟ್ಟರೆ ಜಾಗ ಒಳ್ಳೆಯದು. ಇಲ್ಲಿ ಎಷ್ಟು ವರ್ಷದಿದ್ದಾರೆ ಸರ್ ಬೆಂಗಳೂರು ಅಥವಾ ಇವತ್ತೇ ಬಂದ್ರೆ? ಇವತ್ತು ನೋಡೋಕ್ಕಾಗಿ ಬಂದ್ವಿ. ನಮ್ಮ ಹಳ್ಳಿಗೂ ಅವರು ಡಾಕ್ಟರ್ ರಾಜ್ಕುಮಾರ್ ಅಂದರೆ ಭಾಳ ಅಭಿಮಾನ.
ಎಲ್ಲ ಮಕ್ಕಳಿಗೂ ಎಲ್ಲರಿಗೂ ಅಂದರೆ ಅಣ್ಣವ್ರಂದರೆ ಭಾಳ ಖುಷಿ. ಅದಕ್ಕಾಗಿನ ನಮ್ಮ ಕರ್ನಾಟಕ ಜನಗಳು ನಮ್ಮ ಡಾಕ್ಟರ್ ರಾಜ್ಕುಮಾರ್ಗೆ ಇಷ್ಟು ಜಾಗವನ್ನು ಫ್ರೀಯಾಗಿ ಕೊಟ್ಟಿದ್ದಾರೆ. ಒಳ್ಳೆಯದಾಗಲಿ ಅವರಿಗೆ, ಕೊಟ್ಟದಂಥ ಎಲ್ಲರಿಗೂ ಒಳ್ಳೆಯದಾಗಲಿ. ಓಕೆ ಸರ್, ಚೇತನ್ ಹೈಮ್ಸ್ ಅವರು ಟ್ವೀಟ್ ಮಾಡಿದ್ರು, ಇಷ್ಟೊಂದು ಜಾಗ ಕೊಡಬಾರ್ದಿತ್ತು ಅನ್ನೋ ಥರ ಅವ್ರು ಮಾತಾಡಿದ್ರು. ಇದ್ರ ಬಗ್ಗೆ ಇಲ್ಲ, ಇಡೀ ನಮ್ಮ ಕರ್ನಾಟಕ ಜನನೇ ಒಪ್ಪೈತಿ ಅವ್ರ ಬಗ್ಗೆ. ನಮ್ಮ ಅಣ್ಣವ್ರಂದರೆ ಇಡೀ ಕರ್ನಾಟಕ ಜನನೇ ಅವ್ರ ಕಡೆಗೆ ಯಾವತ್ತಿಗೂ ನಮ್ಮ ಒಂದು ವ್ಯವಸಾಯಕ್ಕಾಗಲಿ ಒಂದು ರೈತರಾಗಲಿ ಈ ಥರ ಇರಬೇಕು, ಈ ಥರ ಮಾಡ್ಬೇಕಂತ ಅರಿವು ಮೂಡಿಸಿದ್ದಾರೆ ಅವರು, ಡಾಕ್ಟರ್ ರಾಜ್ಕುಮಾರ್ ಅವರು. ನಿಮ್ಮ ಪ್ರಕಾರ ಈ ಜಾಗ ಕೊಟ್ಟಿದ್ದು ತುಂಬ ಒಳ್ಳೆಯದಾಯಿತು? ತುಂಬ ಒಳ್ಳೆಯದು. ಎಂಥದ್ದಕ್ಕೋ ಕೊಡ್ತಾರೆ. ನಮ್ಮ ಅಣ್ಣವ್ರಿಗೆ ಜಾಗ ಕೊಡ್ತಿದ್ದನ್ನು ಯಾರಿಗೆ ಕೊಡ್ಬೇಕು ಅವ್ರಿಗೆ ನಮ್ಮ ಕರ್ನಾಟಕದ ಜನಕ್ಕೇ ಅವರು ಕರ್ನಾಟಕ ರತ್ನ ಅಂತಲೇ ಅವರು ಸಾಧನೆ ಮಾಡ್ಯವ್ರೆ. ನಮ್ಮ ಕನ್ನಡ ಜನಕ್ಕೆ ಭಾಳ ಒಳ್ಳೇದು ಮಾಡ್ಯಾರ ಅವರು. ಕನ್ನಡ ಸಾಹಿತ್ಯ ಅಂದರೆ ಅವ್ರು ಉಳಿಸಿದಂಥ ಜನಗಳವರು. ಇವಾಗ ಚೇತನ್ ಹೈಮ್ಸ್ ಅವ್ರು ಏನು ಹೇಳಿದ್ರು ಅದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಸರ್, ಚೇತನ್ ಅವರು ಮಾತಾಡಿದ ತಪ್ಪು. ಅವ್ರ ಹಿನ್ನೆಲೆ ತಿಳ್ಕೊಂಡು ಇತಿಹಾಸ ಅವ್ರು ಯಾರು ರಾಜ್ಕುಮಾರ್ ಅವರು ಏನು ಎತ್ತ ಅಂತ ಹಿನ್ನೆಲೆ ತಿಳ್ಕೊಂಡು ಮಾತಾಡಬೇಕು. ಡಾಕ್ಟರ್ ರಾಜ್ಕುಮಾರ್ ಅವರು ಎಲ್ಲ ಸಮುದಾಯದ ಶಕ್ತಿ ಅವರು. ಅವ್ರು ಮಾತಾಡಿದ್ದು ಚೇತನ್ ಅವ್ರು ತಪ್ಪು. ಅವರು ಹಿನ್ನೆಲೆ ತಿಳ್ಕೊಂಡು ಏನು ಎತ್ತ ಅಂತ ಮಾತಾಡಬೇಕಿತ್ತು ಡಾಕ್ಟರ್ ರಾಜ್ಕುಮಾರ್ ಅವರು. ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಚೇತನ್ ಅವರು ಸ್ವಲ್ಪ ತಿಳ್ಕೊಂಡು ಮಾತಾಡಬೇಕಿತ್ತು. ಅವ್ರು ಏನೇ ಮಾಡಿದ್ರು ತಪ್ಪು ಸರ್. ಕಾನೂನು ಹೋರಾಟ ನಾಳೆ ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ಮಾಡ್ತೀವಿ. ಏನಾದರೂ ಆಗಲಿ ಮೈಸೂರಿಂದ ಬೆಂಗಳೂರವರೆಗೂ ಹೋರಾಟ ಮಾಡ್ತೀವಿ ಸರ್. ಯಾವತ್ತಿಂದ ಮಾಡ್ತಿದ್ದೀರಾ? ನಾವು ರಾಜ್ಕುಮಾರ್ ಸತ್ತಾಗಿಂದ ಮಾಡ್ತಾ ಇದ್ದೀವಿ. ವ್ಯಾಪಾರ ಎಲ್ಲ ಹೆಂಗಿದೆ ಅಮ್ಮ? ವ್ಯಾಪಾರ ಮೊದಲು ಪರವಾಗಿರಲಿಲ್ಲ ಸರ್, ಇವಾಗ ಸ್ವಲ್ಪ ಡೌನ್ ಆಗಿದೆ. ರಾಜ್ಕುಮಾರ್ ಅವ್ರಿಗೆ ಈ ಜಾಗ ಕೊಟ್ಟಿದ್ದು ನಿಮ್ಗೆ ಎಷ್ಟು ಅನುಕೂಲ ಆಗಿದೆ, ಒಳ್ಳೇದಾಗಿದೆ, ಏನು? ಒಳ್ಳೇದಾಗಿದೆ ಸರ್ ನಮಗೆ. 17 ವರ್ಷದಿಂದ ಅವರಿಂದ ಅನ್ನ ತಿಂತಾ ಇದ್ದೀವಿ, ಚೆನ್ನಾಗಿ ಇದಾಗಿದ್ದೀವಿ. ಹೂವು ವ್ಯಾಪಾರ ಮಾಡ್ಕೊಂಡೆ ಜೀವನಾಂಶ ಮಾಡ್ತಾ ಇದ್ದೀವಿ ಸರ್. ಯಾವಾಗೆಲ್ಲ ರಶ್ ಇರುತ್ತೆ, ಏನು ಎಲ್ಲ ಅನುಕೂಲ ಆಗಿದೆ? ಭಾನುವಾರ ಇರುತ್ತೆ ಸರ್, ರಜಾ ದಿವಸ ರಶ್ ಇರುತ್ತೆ. ಮಿಕ್ಕಿದ ಟೈಮಲ್ಲಿ ಏನು ರಶ್ ಇಲ್ಲ. ಅಂದರೆ ನಾನು ಹೇಳೋದು, ಇಂಥ ಸ್ಮಾರಕ ಆದಮೇಲೆ ಒಂದು ಹೂವು ಇಟ್ಕೊಂಡು ವ್ಯಾಪಾರ ಬಡವರ ಬಗ್ಗರಿಗೆಲ್ಲ ಸ್ವಲ್ಪ ಅನುಕೂಲ ಆಗಿದೆ ಸರ್. ಹೌದು, ದಿನನಿತ್ಯ ವ್ಯಾಪಾರ ಮಾಡೋರಿಗೆ, ದಿನನಿತ್ಯ ವ್ಯಾಪಾರ ಮಾಡೋರಿಗೆ ಸುಮಾರು ಜನಕ್ಕೆಲ್ಲ ಅನುಕೂಲ ಆಗಿದೆ ಸರ್, ನಮ್ಮಂಥ ಬಡವರಿಗೆಲ್ಲ. ಅಂದರೆ ನಿಮ್ಮ ಪ್ರಕಾರ ಒಳ್ಳೆ ಈ ಜಾಗ ಕೊಟ್ಟಿದ್ದು ರಾಜ್ಕುಮಾರ್ ಅವ್ರಿಗೆ ತುಂಬ ಒಳ್ಳೇದಾಯಿತು ಆಗಿದೆ ಸರ್. ಯಾವರಿಂದ ಬಂದಿದ್ದೀರಲ್ಲ? ಯಾದಗಿರಿ ಸರ್. ಓಕೆ, ರಾಜ್ಕುಮಾರ್ ಅಭಿಮಾನ ಇಟ್ಟು ಅಲ್ಲಿಂದ ಇಲ್ಲಿ ತನಕ ನೋಡೋಕೆ ಬಂದಿದ್ದೀರಾ? ಹೌದು ಸರ್, ಹೌದು ಸರ್. ಇತ್ತೀಚೆಗೆ ಒಂದು ಬೆಳವಣಿಗೆ ಆಯಿತು, ನಿಮಗೆ ಗೊತ್ತಿರ್ಬೋದು. ಚೇತನ್ ಹೈಮ್ಸ್ ಅವರು ರಾಜ್ಕುಮಾರ್ ಅವರಿಗೆ ಇಷ್ಟು ದೊಡ್ಡ ಜಾಗ ಕೊಟ್ಟಿದ್ದು ತಪ್ಪು ಅನ್ನೋ ಥರ ಮಾತಾಡಿದರು. ಅದು ನಿಮ್ಮ ಪ್ರಕಾರ ಏನು ಅನಿಸುತ್ತೆ? ರಾಜ್ಕುಮಾರ್ ಅವರಿಗೆ ಸ್ಮಾರಕ ಮಾಡೋಕ್ಕೆ ಜಾಗ ಕೊಟ್ಟಿದ್ದು ಒಳ್ಳೇದು ಅನಿಸುತ್ತಾ, ಏನು ಅನಿಸುತ್ತೆ? ಸರ್, ಇಲ್ಲ ಒಳ್ಳೇದು ಸರ್. ಅವ್ರು ಯಾಕಂದರೆ ಹೈ ಲೆವೆಲ್ ನಟ ಇದ್ದಾರೆ, ಅವ್ರು ಕೊಡ್ಬೇಕು. ಕರ್ನಾಟಕದ ದೊಡ್ಡ ನಟ ಅವ್ರಲ್ವ ಅವರು, ಕೊಡ್ಬೋದು, ತಪ್ಪು ಏನಿಲ್ಲ ಅನಿಸ್ತದೆ. ನಿಮಗೇನು ಅನಿಸುತ್ತಮ್ಮ? ಎಲ್ಲರೂ ಒಳ್ಳೇದ್ರಿ, ರಾಜಕೀಯ ಮಾಡ್ಯಾರೋ ಚಲೋ ಕೊಟ್ಟಾರ ಅಂತ ನಾವು ನೆನೆಸ್ತೀವಿ. ಅದ್ರ ನಮಗೂ ಒಳ್ಳೇದೇ ಅನಿಸ್ತದೆ, ನಮಗೂ ಒಳ್ಳೇದೇ. ಯಾಕಂತ ಹೇಳಿದ್ರೆ ರಾಜ್ಕುಮಾರ್ ಅವರು ಸಾಕಷ್ಟು ಅಭಿಮಾನಿಗಳಿದ್ದಾರೆ. ಅಲ್ಲಿಂದ ಇಲ್ಲಿಂದ ನೋಡೋಕೆ ಬರ್ತಾರೆ. ನೋಡೋಕೆ ಬರೋ ಇದನ್ನ ಒಂದು ಫೀಲ್ ಥರ ನೋಡ್ತಾರೆ. ಅಂದರೆ ಈ ಥರ ಚೇತನ್ ಹೈಮ್ಸ್ ಅವರು ಹೇಳಿದ್ದು ತಪ್ಪು ಅನ್ನೋ ಥರ ನೀವು ಹೇಳ್ತೀರಾ? ಹೌದ್ರಿ, ಎಲ್ಲ ಯಾರು ತಪ್ಪನಿರಲಿ, ಎಲ್ಲ ಒಳ್ಳೇದ ರೀ. ನಮ್ಮಂಥರ ಬಂದು ನೋಡ್ಕೊಂಡ್ರು ಆಸರಾದೆ ಚಂದ ಪಡೆದ್ರಿ ಅಂತ ನಾವು ಬಿಡ್ಕೊಂಡು ಹೋಗ್ತೀವಿ. ಎಷ್ಟು ವರ್ಷದಿಂದ ಅಭಿಮಾನಿ ರಾಜ್ಕುಮಾರ್ ಅವರಿಗೆ? ಎಷ್ಟು ವರ್ಷ ನಮ್ಗೆ ಗೊತ್ತಿಲ್ಲ ರೀ, ಅದಕ್ಕೆ ಗೊತ್ತಿಲ್ಲ ರೀ. ಅಷ್ಟೇ ನಾವು ನೋಡ್ಕೊಂಡು ಹೋಗ್ತೀವಿ ರೀ. ಒಳ್ಳೆ ಮನುಷ್ಯರು ನಿಮ್ಮ ಅಷ್ಟು ಪಡೆದ್ರಿ, ಅಷ್ಟು ಹೇಳಿಕೆ ಆಗ್ಯದ ಅಂತ ನಮ್ದು ಇಷ್ಟೇ. ರಾಜ್ಕುಮಾರ್ ನೋಡಿದಷ್ಟು ಖುಷಿ ಆಗುತ್ತೆ ನಿಮ್ಗೆ ಇಲ್ಲಿ ಬಂದ? ಖುಷಿ ಆಗ್ತದೆ. ಓಕೆ ಅಮ್ಮ, ಥ್ಯಾಂಕ್ ಯು ಸರ್. ಹಾಗೆ ಇನ್ನೊಂದು ಏನಂತ ಹೇಳಿದ್ರೆ, ಇವಾಗ ಸಾರಾ ಗೋವಿಂದ್ ಅವರಿಗೆ ಅವಾಚ್ಯ ಶಬ್ದಗಳಿಂದ ಬೈದ್ರು ಅನ್ನೋ ಅವ್ರ ಮೇಲೆ FIR ಆಯಿತು. ಇದ್ರ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಸರ್, ಅವರು ಚೇತನ್ ಸರ್ ಮುಂಚೆಗೆ ಹೇಳ್ಬೋದಾಯಿತು, ಬಟ್ ಇವಾಗ ಹೇಳಿದ ತಪ್ಪು. ಬಟ್ FIR ಆಗಿದ್ದು ಕರೆಕ್ಟ್ ಅನಿಸ್ತದೆ. ಯಾಕಂದರೆ ತಪ್ಪು ಅವಾಗ ಅವರು ಸಮಾಧಿ ಮಾಡಿ ಅವಾಗ ಇವಾಗ ಹೇಳೋದು ತಪ್ಪಾಗಿಬಿಡುತ್ತೆ. ಅವಾಗ ಏನಾದರೂ ಹೇಳಿದರೆ ಈ ಥರ ಭೂಮಿ ವೇಸ್ಟ್ ಆಗುತ್ತೆ, ಅದಾಗುತ್ತೆ, ಬಡವರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ ಅವರು, ಚೇತನ್ ಸರ್ ಹೇಳಿದ್ದು. ಬಟ್ ಅವಾಗ ಮುಂಚೆ ಕೇಳಬೇಕಾಗಿತ್ತು, ಇವಾಗ ಹೇಳಿದರೆ ಏನು ಹೇಳಿ. ಅಭಿಮಾನಿಗಳು ಹೋರಾಟ ಮಾಡ್ತಿದ್ದಾರೆ, ಆಯಿತಾ? ಸೊ ಅಂದರೆ ಈ ಚೇತನ್ ಹೈಮ್ಸ್ ಅವ್ರು ಯಾಕೆ ಹಿಂಗೆ ಹೇಳಿದ್ರು ಅನ್ನೋದ್ರ ಬಗ್ಗೆ ನಿಮಗೆ ಈ ಟೋಟಲ್ ಘಟನೆ ಬಗ್ಗೆ ಏನು ಅನಿಸುತ್ತೆ? ಸರ್, ಹೋರಾಟ ಮಾಡ್ತಾರದು ಮತ್ತು ಸರಿ ಅನ್ನಿಸ್ತದೆ, ಹೋರಾಟ ಮಾಡ್ತಾರದು ಅಷ್ಟೇ. ನಮಗೆ ಈ ಮೂಲಕ ಚೇತನ್ ಹೈಮ್ಸ್ ಅವ್ರಿಗೆ ಏನಾದ್ರು ಹೇಳೋಕ್ಕೆ ಇಷ್ಟಪಡ್ತೀರಾ? ಸರ್, ಅವ್ರಿಗೆ ಹೇಳೋದು ಏನಂದರೆ ನನ್ನ ಪ್ರಕಾರ ಮುಂಚೆಗೆ ಹೇಳ್ಬೋದಾಗಿತ್ತು. ನೀವು ಹೇಳೋದು ಕರೆಕ್ಟ್, ಉದ್ದೇಶ ಒಂದು ಒಳ್ಳೇದಿರ್ಬೋದು ಅವ್ರು ಮೋಸ್ಟ್ಲಿ. ಬಟ್ ಅವಾಗ ಹೇಳೋದಾಯ್ತು, ಇವಾಗ ಹೇಳ್ತಿದ್ರೆ ಏನೋ ಪ್ಲಾನ್ ಮಾಡ್ಕೊಂಡು ಹೇಳ್ತಿರ್ಬೋದು ಅಂತ ಯೋಚನೆ ಬರುತ್ತೆ ಅಷ್ಟೇ. ಆ ಥರ ಅನಿಸ್ತದೆ ನಮ್ಗೆ. ಹೌದು, ಯಾವಾಗಿಂದ ಹಳೆಯದೆಲ್ಲ ಇವಾಗ ಹೇಳ್ತಿದ್ರೆ ಮತ್ತೆ ಅದೇ ಬರ್ತದೆ ಯೋಚನೆ. ಸರ್, ಇತ್ತೀಚೆಗೆ ಒಂದು ಬೆಳವಣಿಗೆ ಆಯಿತು, ನಿಮಗೆ ಗೊತ್ತಿದೆ. ಚೇತನ್ ಹೈಮ್ಸ್ ಅವರು ಈ ಜಾಗನ ಕೊಟ್ಟಿದ್ದು ತಪ್ಪು ಅನ್ನೋ ಥರ ಮಾತಾಡಿದ್ರು. ಇದ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಸರ್? ಸರ್, ಅವ್ರು ಮಾತಾಡೋದು ತಪ್ಪು. ಅವರು ಚೇತನ್ ಅವರು ಮೊದಲು ಅವರು ಚಿತ್ರಕಲಾಂಟಾಗಿ ಅದ್ರ ಬಗ್ಗೆ ಮಾತಾಡೋದು ತಪ್ಪೈತೆ. ಅವರು ಕ್ಷಮೆ ಕೇಳೋರೆ. ಅಂದರೆ ಇದು ಅವರು ಮಾತಾಡಿರೋದು ಇವ್ರಿಗೆ ರಾಜ್ಕುಮಾರ್ಗೆ. ಏಕೆಂದರೆ ರಾಜ್ಕುಮಾರ್ ಇವತ್ತು ನಮ್ಮ ಕರ್ನಾಟಕಕ್ಕೆ ಅವ್ರ ಹೆಮ್ಮೆ, ಇಡೀ ಭಾರತೀಯ ಗೊತ್ತು ಪ್ರತಿಯೊಂದಕ್ಕೂ. ಅವ್ರು ಮಾತಾಡೋದು ತಪ್ಪಲ್ಲಿ ಅವ್ರು ಕ್ಷಮೆ ಕೇಳೋದ್ರಿಂದ ಕ್ಷಮಿಸ್ಬೋದು. ಅಕಸ್ಮಾತ್ ಮತ್ತೆ ಅದೇ ಮುಂದುವರೆದ್ರೆ ಉಗ್ರ ಹೋರಾಟ ಆಗುತ್ತೆ ಕನ್ನಡದಲ್ಲಿ. ಅಂದರೆ ಚೇತನ್ ವಿರುದ್ಧ ಅಭಿಮಾನಿಗಳು ಏನು ಹೋರಾಟ ಮಾಡ್ತಿದ್ರೋ ಅದು ಕರೆಕ್ಟ್ ಅಂತ ಅನಿಸುತ್ತೆ ನಿಮಗೆ?
ಇಲ್ಲ ಹಾಂ ಹೌದು ಕರೆಕ್ಟ್ ಅದು. ಯಾಕೆಂದರೆ ರಾಜ್ಕುಮಾರ್ ಬಗ್ಗೆ ಮಾತಾಡಂಗಿಲ್ಲ, ಅವರು ನಟರು ಅಲ್ವಾ, ಅವರು ಅದ್ರ ಬಗ್ಗೆ ಮಾತಾಡಂಗಿತ್ತಿಲ್ಲ ಅವರು ಮಾತಾಡ. ಮತ್ತೆ ಕ್ಷಮೆ ಕೇಳೋದು ಕರೆಕ್ಟಾಗಿದ್ದರೆ ಓಕೆ, ಇಲ್ಲ ಮತ್ತೆ 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 ಅವರು ಅದೇ ಹೇಳಿಕೆ ಕೊಟ್ಟರೆ ತೀವ್ರ ಹೋರಾಟ ಮಾಡ್ತಾರೆ ಕನ್ನಡದಲ್ಲಿ. ಸರ್, ಚೇತನ್ ಅಹಿಂಸೆ ಅವರ ಉದ್ದೇಶ ಏನು ಅಂತ ಅನಿಸುತ್ತೆ ನಿಮಗೆ ಈ ಥರ ಒಂದು ಸ್ಟೇಟ್ಮೆಂಟ್ ಕೊಡೋಕ್ಕೆ? ಅವರು ಏನಂತ ಅವ್ರು ಹೆಂಗೆ ಅಂದರೆ ಚೆನ್ನಾಗಿದ್ದು ಮೊದಲು ಚೆನ್ನಾಗಿ ಸೆಲೆಕ್ಟಾಗಿ ಮೊದಲು. ಈಗ ಸಮಾಜಕ್ಕೆ ನಾನು ಇದು ಒಂಥರ ಬುಕ್ಕೆಲ್ಲ ಬರಿತೀವಿ, ನಾವು ಓದ್ತೀವಿ, ಇದು ಮಾಡ್ತೀವಿ, ಇದರಲ್ಲಿ ವಸತಿ ಇದರಲ್ಲಿ ಇದು ಮಾಡ್ತೀವಿ ಅಂತ ಅಂದ್ಬಿಟ್ಟು ಈಗ ಅವ್ರಿಗೆ ತೀವ್ರ ಬೆಳವಣಿಗೆ ಇದಿಲ್ಲ, ತಪ್ಪೈತೆ ಅವ್ರದ್ದು ಇಲ್ಲಿ. ಪ್ರಚಾರಕ್ಕೋಸ್ಕರ ಮಾಡ್ತಿದ್ರು ಅಂತ ಅನ್ಸುತ್ತೆ ನಿಮಗೆ? ಅದೇ ಪ್ರಚಾರಕ್ಕೋಸ್ಕರ ಮಾಡ್ತಾರೆ, ಅದು ಬೇರೆ ಉದ್ದೇಶ ಇಲ್ಲ ಅಲ್ಲಿ. ಇನ್ನು ಕೊನೆಯದಾಗಿ ಸಾರಾ ಗೋವಿಂದ್ ಅವ್ರ ಮೇಲೆ FIR ಆಯಿತು, ಆಯಿತಾ? ಸಾರಾ ಗೋವಿಂದ್ ಅವರು ಅವಾಚ್ಯ ಶಬ್ದಗಳಿಂದ ಬೈದ್ರು ಅನ್ನೋದು, ಈ ಥರ ಬೈದಿದ್ದು ಸರಿ ಅಂತ ಅನ್ಸುತ್ತೆ ನಿಮಗೆ? ಸಾರಾ ಗೋವಿಂದ್ ಅವರು ಬೈದರು ಅದ್ರ ಬಗ್ಗೆ ಗೊತ್ತಿಲ್ಲ ನನಗೆ. ನಟ ಚೇತನ್ ನನಗೆ ನೋಡಿದ್ದೀನಿ ಅವ್ರನ್ನ, ಅದರಿಂದ ಅದಕ್ಕೆ ಅದ್ರ ಬಗ್ಗೆ ಮಾತಾಡ್ತೀನಿ. ಅವ್ರ ಬಗ್ಗೆ ಸಾರಾ ಗೋವಿಂದ್ ಬಗ್ಗೆ ಮಾತಾಡೋಲ್ಲ. ಟೋಟಲಾಗಿ ಈ ಮೂಲಕ ಚೇತನ್ ಅವ್ರಿಗೆ ಏನಾದ್ರು ಹೇಳೋಕ್ಕೆ ಇಷ್ಟಪಡ್ತೀರಾ? ಅದೇ ಚೇತನ್ ಅವರು ಇವತ್ತು ಬೇಕಾದ್ರೆ ಇವತ್ತು ಚಲನಚಿತ್ರಕ್ಕೆ ಬಂದರೂ ಇವತ್ತು ಸಪೋರ್ಟ್ಗೆ ಅವರೇ, ಅಭಿಮಾನಿಗಳವರೇ, ಅವ್ರಿಗೆ ಅಭಿಮಾನಿಗಳಿಲ್ಲ ಅಂತ ಅಲ್ಲ. ಅಂದರೆ ಈ ಥರ ಯಾವಾಗಲೂ ಹೇಳಿಕೆ ಕೊಡೋದು ಇದೇ ಫಸ್ಟ್ ಅಲ್ಲ. ಅವರು ಯಾವಾಗಲೂ ಹೇಳಿಕೆ ಕೊಟ್ಟಾಗೆಲ್ಲ ಸಿಗಾಕತ್ತಾ ಇರ್ತಾರೆ. ಅದರಲ್ಲಿ ಅವರು ಅದನ್ನೇ ಯೋಚನೆ ಮಾಡಿ ಇದು ಮಾಡಬೇಕು ಅಷ್ಟೇ. ಸರ್, ಇತ್ತೀಚೆಗೆ ಒಂದು ಬೆಳವಣಿಗೆ ಆಯಿತು. ಅಂದರೆ ಚೇತನ್ ಅಹಿಂಸೆ ಅವ್ರು ಏನಿದ್ದಾರೋ ರಾಜ್ಕುಮಾರ್ ಅವ್ರ ಸ್ಮಾರಕಕ್ಕೆ ಇಷ್ಟು ದೊಡ್ಡ ಜಾಗ ಬಿಟ್ಟಿದ್ದು ತಪ್ಪು ಅನ್ನೋ ಥರ ಮಾತಾಡಿದರು. ಇದು ನಿಮಗೇನು ಅನಿಸುತ್ತೆ ಈ ಜಾಗ ಕೊಟ್ಟಿದ್ರ ಬಗ್ಗೆ? ನನಗೆ ಅಷ್ಟೆಲ್ಲ ಹಿಸ್ಟ್ರಿ ಗೊತ್ತಿಲ್ಲ, ಬಟ್ ಡಾಕ್ಟರ್ ರಾಜ್ಕುಮಾರ್ ಆಗಲಿ ಅಥವಾ ನಮ್ಮ ಅಪ್ಪು ಬಾಸ್ ಆಗಲಿ, ಪುನೀತಣ್ಣ ಆಗಲಿ, ಅವ್ರು ಬಂದು ಕಲಾವಿದರು. ಸೊ ಅವ್ರಿಗೆ ಈ ಜಾಗ ಕೊಟ್ಟಿದ್ದಾರೆ. ಇವತ್ತು ಅವರಿಂದ ಎಷ್ಟೋ ಜನ ಬಡವರು ತಿಂತವ್ರೆ. ಸೊ ಪುನೀತಣ್ಣ ಹೇಳಿದೇನು, ಸ್ಮೈಲ್, ಲೈಫ್ ಇಸ್ ಲೈಕ್ ಎ ಮಿರರ್. ನೀವು ಇನ್ನೊಬ್ಬರ ಹತ್ರ ಹೆಂಗಿರ್ತೀರೋ ಅದು ಹಂಗೆ ಇರುತ್ತೆ. ಸೊ ಅವ್ರಿಗೆ ಈ ಥರ ಒಂದು ಮಹಾನ್ ಕಲಾವಿದರಿಗೆ ಈ ಥರ ಜಾಗ ಕೊಟ್ಟಿರೋದು ತಪ್ಪಂತ ಹೇಳ್ದ್ರೆ ತಪ್ಪಾಗುತ್ತೆ. ಸೊ ಯಾವತ್ತಿದ್ರೂ ಕಲಾವಿದರೆ. ಸೊ ಅವ್ರಿಗೆ ಇವಾಗ ಪುನೀತಣ್ಣ ಅವ್ರನ್ನ ಪ್ರತಿಯೊಂದು ಮನೆಯವ್ರನ್ನ ಪೂಜಿಸ್ತೀವಿ. ಅಟ್ ದ ಏಜ್ ಆಫ್ 46 ಈ ಪಾಸ್ಟ್ ಬಿಕಾಸ್ ಆಫ್ ಕಾರ್ಡಿಯಾಕ್ ಅರೆಸ್ಟ್ ಅಟ್ ವಿಕ್ರಮ್ ಹಾಸ್ಪಿಟಲ್. ಸೊ ನನಗೆ ನೋಟಿಫಿಕೇಷನ್ ಬಂತು ಮೊಬೈಲಲ್ಲಿ. ಸೊ ಆವಾಗ ಜಸ್ಟ್ ನಾನು ಮನೆಯವ್ರಿಗೆ ಫೋನ್ ಮಾಡಿದೆ, ನಿಜವಾಗ್ಲೂ ಸತ್ತೋದ್ರ ಅಂತ. ಆಮೇಲೆ ಟಿ ವಿನಲ್ಲೆಲ್ಲ ಬಂದಾಗ ಇಸ್ ಪಾಸ್ಟ್ ಅವೇ. ಎಷ್ಟು ಮಿಸ್ ಮಾಡ್ಕೊತಿದ್ದೀವಿ? ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನನಗೆ ಗೊತ್ತಿಲ್ಲ, ನಾನಿವತ್ತೇನೋ ನನ್ನ ಜೀವನದಲ್ಲಿ ಚೆನ್ನಾಗಿದ್ದೀನಿ ಅಂದರೆ ಅದಕ್ಕೆ ನಮ್ಮ ಅಪ್ಪು ಬಾಸ್ ಕಾರಣ ಅಂತಂದರೆ ತಪ್ಪಾಗಲ್ಲ. ಸೊ ಅವರು ಯಾವತ್ತೂ ನಾನು ನೋಡಿಲ್ಲ, ಬಟ್ ಎಲ್ಲೋ ಒಂದು ಕಡೆ ಅವ್ರ ಆಶೀರ್ವಾದ ನಮಗಿದೆ ಅಂತ ತುಂಬ ನಂಬಿದ್ದೀನಿ. ಯಾವ ಥರ ನಿಮಗೆ ಪ್ರಯೋಜನ ಆಗಿದೆ ಲೈಫ್ ಬಗ್ಗೆ ಅಂದರೆ ಯಾವ ಥರ? ಅಂದರೆ ನನಗೆ ಚಿಕ್ಕ ವಯಸ್ಸಿಂದ ನಾನು ಹುಟ್ಟು ಬೆಳೆದಿದ್ದು ತಮಿಳ್ನಾಡಲ್ಲಿ. ಇಲ್ಲಿ ಬೆಂಗಳೂರು ಬಂದು ಒಂದು 23 ವರ್ಷ ಆಯಿತು. ನಮ್ಮ ತಾಯಿಯವ್ರದ್ದು ಹನುಮಂತ ನಗರ, ಗಿರಿನಗರ ಹತ್ರ. ನಮ್ಮ ತಂದೆಯವರು ಡೆಗ್ನಿಕೋಟೆ ಅಂತ. ಸೊ ನನಗೆ ಕನ್ನಡ ಓದೋಕ್ಕೆ ಬರಲ್ಲ. ನನಗೆ ಅದು ತುಂಬ ಬೇಜಾರಾಗ್ತಾಯಿದೆ. ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡ ಓದೋಕ್ಕೆ ಬರಲ್ಲ ಅನ್ನೋದು ನನಗೆ ತುಂಬ ಅದು ಬೇಜಾರಾಗ್ತಾಯಿದೆ. ಬಟ್ ನಮ್ಮ ತಾಯಿ ಚೆನ್ನಾಗಿ ಕನ್ನಡ ಓದ್ತಾರೆ. ನನ್ನ ಕನ್ನಡ ಕಲಿಬೇಕಂತ ಇವತ್ತು ತುಂಬ ಮನಸ್ಸೈತೆ. ಬಟ್ ಡ್ಯೂ ಟು ರೆಸ್ಪಾನ್ಸಿಬಿಲಿಟೀಸ್ ಐ ಆಮ್ 43-44. ನನಗಿಬ್ಬರು ಹೆಣ್ಮಕ್ಳಿದ್ದಾರೆ. ಸೊ ಅವ್ರನ್ನ ಓದಿಸ್ಬೇಕು. ಸೊ ನಾನು ಕನ್ನಡ ಕಲಿಬೇಕು, ಕನ್ನಡ ಓದಬೇಕು ಅಂತ ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ. ಈಗ ಅರ್ಧಂಬರ್ಧ ಕಲಿತಾ ಇದ್ದೀನಿ, ಆಗ್ತಾಯಿಲ್ಲ. ಈ ಜಾಗನ ನೀವು ಯಾವ ಥರ ಫೀಲ್ ಮಾಡ್ತಿದ್ದೀರಾ ಅಂತ? ಇಲ್ಲಿ ಬಂದಿದ್ದು ನನಗೆ ಇಟ್ಸ್ ಲೈಕ್ ಮೈ ಓಮ್. ತುಂಬ ಬೇಜಾರಾದಾಗ, ತುಂಬ ನೋವಾದಾಗ ನಾನು ಎಂಥ ಹತ್ರ ನಾನು ಮಾತಾಡೋಕ್ಕೆ ಹೋಗಲ್ಲ. ಇಲ್ಲಿ ಬಂದಿರೋ ನನ್ನ ಮನಸ್ಸಲ್ಲಿರೋದು ನಾನು ಹೇಳ್ಕೊತೀನಿ. ನನಗೇನೋ ಒಂದು ಸಮಾಧಾನ ಅನಿಸುತ್ತೆ. ನಮ್ಮ ಮನೆಯವ್ರು ಅಂತಾರೆ, ಏನಕ್ಕೆ ಅಲ್ಲಿ ಹೋಯ್ತೀಯ, ನಿನಗೆ ಹಂಗೆ ಹಿಂಗೆ ಅಂತ. ಬಟ್ ನನಗೆ ಇಲ್ಲಿ ಬಂದಾಗ ತುಂಬ ಯಾವುದೋ ಒಂದು ಜನ್ಮದ ಋಣ. ಓಕೆ, ನಾನು ಕೆಲವೆಲ್ಲ ಬಂದು ಟಿ ವಿನಲ್ಲಿ ನೋಡಿ ನಾನು ತುಂಬ ಕಲಿತವನು. ಡಾಕ್ಟರ್ ರಾಜ್ಕುಮಾರ್ ಅವರಾಗಲಿ, ಇಲ್ಲ ರಜನಿಕಾಂತ್ ಅವರಾಗಲಿ, ಇಲ್ಲ ಜಗ್ಗೇಶನ್ ಅವರಾಗಲಿ, ಇವತ್ತು ರಮೇಶ್ ಅರವಿಂದ್ ಆಗಲಿ. ರಮೇಶ್ ಅರವಿಂದ್ ಇವತ್ತು ವೀಕೆಂಡ್ ವಿತ್ ರಮೇಶ್ ಮಾಡ್ತಾರೆ. ಅವರೆಲ್ಲ ಅದು ಮಾಡಿದಾಗ ತುಂಬ ಹೆಮ್ಮೆ ಅನಿಸುತ್ತೆ. ಇವಾಗ ನಮ್ಮ ಯಾರು ಜಯದೇವ್ ಹಾಸ್ಪಿಟ್ಲಲ್ಲಿ ಇದ್ದಾರೆ ಸರ್, ಅವ್ರ ಹೆಸರು. ಎಷ್ಟೋ ಜನ ಹೃದಯ ಆಘಾತ ಆದಾಗ ಅವ್ರನ್ನ ಡಾಕ್ಟರ್ ಮಂಜುನಾಥ್ ಸರು ಸುಮಾರು ಜನದ ಪ್ರಾಣ ಉಳಿಸವ್ರೆ. ಬಟ್ ನನಗೆ ನಿಜವಾಗ್ಲೂ ಇವತ್ತು ಅನಿಸುತ್ತೆ, ನಮ್ಮ ಅಪ್ಪು ಬಾಸ್ ಯಾಕೆ ಸತ್ತೋದ್ರು? ಜಿಮ್ ಮಾಡಬೇಕಾದ್ರೆ ಅದು ಹೆಂಗೆ ಸತ್ತೋದ್ರು? ಅಷ್ಟೊಂದು ಒಳ್ಳೆ ಮನಸ್ಸು ಇರೋರು, ಒಳ್ಳೆಯ ಗುಣ ಇರೋರು ಜಿಮ್ ಮಾಡಬೇಕಾದ್ರೆ ನೋಡ್ಕೊಂಡು ಮಾಡಬೇಕಾಗಿತ್ತು ಅಂತ ಇವತ್ತು ಅನಿಸುತ್ತೆ. ಅಷ್ಟೆಲ್ಲ ತಲೆ ಇರೋರು, ಅಷ್ಟೆಲ್ಲ ಬುದ್ಧಿ ಇರೋರು, ಅದು ಹೆಂಗೆ ಅವ್ರಿಗೆ ಗೊತ್ತಾಗಿಲ್ವಾ? ಆರ್ಟ್ ಬಿಟ್ಟು ಪರಿವರ್ತನೆ ಮಾಡಿಲ್ವಾ? ಅವ್ರಿಗೆ ಕೇಳಿಲ್ವಾ? ಸೊ ಅದಕ್ಕೆ ಹೇಳೋದು, ಭಗವಂತನ ಮುಂದೆ ನಾವು ಯಾರೂ ಇಲ್ಲ. ಓಕೆ ಸರ್, ಎಲ್ಲರಿಗೂ ಎಲ್ಲ ಕೊಡೋಲ್ಲ, ಅದು ಕೊಟ್ಟಾಗ ಉಳಿಸ್ಕೋಬೇಕಾಗುತ್ತೆ ಕೆಲವೊಂದೆಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್. ಏನಂದರೆ ನಮಗೆ ನೇರವಾಗಿ ನಾನು ಇವತ್ತು ಬಂದಿದ್ದೆ ಯಾಕೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಒಂದು ಬೆಳವಣಿಗೆ ಆಯಿತು. ನಟ ಚೇತನ್ ಅವರು
ಜಾಗ ಯಾಕೆ ಕೊಡಬೇಕಿತ್ತು ಅನ್ನೋ ಥರ ಒಂದು ಪ್ರಶ್ನೆ ಮಾಡಿದರು. ನಿಮಗೆ ಏನು ಅನಿಸುತ್ತೆ ಸರ್ ಈ ಪ್ರಶ್ನೆ ಬಗ್ಗೆ? ಆ ಥರ ಪ್ರಶ್ನೆ ಮಾಡಿದ್ದು ತಪ್ಪದು. ಕನ್ನಡಕ್ಕೆ ಶ್ರೇಷ್ಠವಾದ ನಟ ಇವರು. ಇಂಥವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ಅದು ಏನೋ ಒಂಥರ ಜಾಗದ ವಿಷಯದಲ್ಲಿ ಅದನ್ನು ಒಂದು ಮಣ್ಣಿಗೆಲ್ಲ ಹೋಲಿಸೋದು. ಒಂದು ಈ ಜಾಗ ಇದು ಸ್ಟ್ಯಾಂಡ್ ತಗೊಂಡು ಅಂಥ ವ್ಯಕ್ತಿಗೆ ಹೋಲಿಸೋದು ತಪ್ಪಾಗುತ್ತೆ. ಮತ್ತು ಕೆಲವೊಂದು FIRsಗಳೆಲ್ಲ ನಡೀತು. ಈ ಘಟನೆ ಬಗ್ಗೆ ಒಂದು ಪುಣ್ಯ ಭೂಮಿಗೋಸ್ಕರ ಈ ಘಟನೆ ನಡೆದಿದ್ದು, FIR ಅಂತ ಘಟನೆಗಳು ನಡೆದಿದ್ದು, ಏನು ಅನಿಸುತ್ತೆ ನಿಮಗೆ ಅಂತ? FIR ಬಗ್ಗೆ ಎಲ್ಲ ಇದೆಲ್ಲ ಸರಿಯಲ್ಲ. FIR ಎಲ್ಲ ಬೇಕಾಗಿಯೂ ಇಲ್ಲ ಇದಕ್ಕೆ. ಅದು ಅಷ್ಟೇ. ಈಗ ಈ ಭೂಮಿನ, ಈ ಪುಣ್ಯ ಭೂಮಿನ ನೀವು ಯಾವ ಥರ ಫೀಲ್ ಮಾಡ್ತೀರಾ ಹೇಗೆ ಅಂತ? ಈ ಭೂಮಿ ಪುಣ್ಯಭೂಮಿ ಅಂದರೆ ಪ್ರತಿಯೊಬ್ಬರಿಗೂ ಇದು ಪುಣ್ಯಭೂಮಿ ಥರನೇ. ಇದನ್ನು ಬೇರೆ ಥರ ಹೋಲಿಕೆ ಮಾಡೋಕ್ಕಾಗಲ್ಲ ಇದಕ್ಕೆ. ಯಾಕಂದರೆ ಇದೊಂದು ದೇವಸ್ಥಾನ ಲೆಕ್ಕಾಚಾರನೇ ಅಂತ ತಿಳ್ಕೊಂಡೇ ಎಲ್ಲ ಜನ ಇದು ಮಾಡ್ತಾರೆ. ನಾವು ಅದೇ ಥರ ದೇವಸ್ಥಾನ ಅಂತ ತಿಳ್ಕೊಂಡೇ ಬರ್ತೀವಿ. ಬೇರೆ ಥರ ಯಾವುದು ಯೋಚನೆ ಮಾಡಿಲ್ಲ ಇದ್ರ ಬಗ್ಗೆ. ಸರ್, ಚೇತನ್ ಅಹಿಂಸೆ ಅವರ ವಿರುದ್ಧ ಎಲ್ಲರೂ ಹೇಳ್ತಿರೋದಷ್ಟೇ, ಇಷ್ಟು ವರ್ಷ ಇಲ್ಲದು ಈಗ ಯಾಕೆ ಅಂತ. ಯಾಕೋಸ್ಕರ ಇವಾಗ ಅದನ್ನು ಎತ್ತಿದ್ದಾರೆ ಅಂತ ಅನಿಸುತ್ತೆ ನಿಮಗೆ? ಅವರು ಒಂದು ಏನೋ ಈಗಿನ ವಾತಾವರಣಕ್ಕೆ ನಮ್ಮ ಹೆಸರು ಬೆಳೀಲಿ, ನಮ್ಮ ಹೆಸರು ಇದ್ರ ಜೊತೆ ಸೇರಿಸ್ಕೊಂಡ್ರೆ ನಮ್ಮ ಹೆಸರು ಒಂದು ಇಂಪ್ರೂವ್ ಆಗುತ್ತೆ, ಆ ಥರ ಯೋಚನೆ ಮಾಡಿರ್ಬೋದು ಅಷ್ಟೇ. ಆ ಸ್ವಂತ ಉದ್ದೇಶಕ್ಕಾಗಿ ಮಾಡ್ಕೊಂಡಿರ್ಬೋದು ಅಷ್ಟೇ. ಟೋಟಲ್ ಆಗಿ ಚೇತನ್ ಅವರು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅವರ ಸ್ಟೇಟ್ಮೆಂಟ್ ಬಗ್ಗೆ? ಚೇತನ್ ಅವರು ಇದ್ರ ಬಗ್ಗೆ ತಗೊಂಡಿದ್ದು ತಪ್ಪು. ಈ ಥರ ಮಾಡೋದಲ್ಲ ತಪ್ಪು. ಆ ವಿಷಯ ಅಷ್ಟೊಂದು ಹೇಳ್ಬೋದು ಅಷ್ಟೇ, ಮತ್ತು ಬೇರೆನೇ ಹೇಳಿ. ಇನ್ನೊಂದು ಕ್ರೂರವಾಗಿ ನಡ್ಕೊಳ್ಳೋದು ಅಂದರೆ ಇನ್ನು ಇವಾಗ ಒಂದು ಏನಂತ ಮಾಹಿತಿ ಬರ್ತಿದೆ ಅಂತ ಹೇಳಿದರೆ, ಅವ್ರನ್ನ ಗಡೀಪಾರು ಮಾಡಿ ಅನ್ನೋ ಥರ ಮಾತಾಡ್ತಿದ್ದಾರೆ. ಸೊ ಅದು ಸರಿ ಅಂತ ಅನ್ಸುತ್ತೆ ನಿಮಗೆ? ಗಡೀಪಾರು ಮಾಡಿದ ತಕ್ಷಣವೇ ಯಾವುದು ಸೊಲ್ಯೂಷನ್ ಆಗಲ್ಲ. ಅವರಿಗೆ ಇಲ್ಲೇ ಇದ್ದು ಅವ್ರಿಗೆ ಜನ ಪಾಠ ಕಲಿಸ್ಬೇಕು. ಬಟ್ ಅವರು ಈ ಥರ ಎಲ್ಲ ಮಾಡ್ದೇ ಅವರೇ ಇದ್ರ ಬಗ್ಗೆ ತಪ್ಪು, ಇದು ನಾ ಮಾಡಿ ತಪ್ಪು ಅನ್ನೋ ರೀತಿ ಅವರಿಗೆ ಫೀಲಿಂಗ್ ಬರಬೇಕು. ಆ ಥರ ಮಾಡಬೇಕಾದ್ರೆ ಸರಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅಂದರೆ ಚೇತನ್ ಅಹಿಂಸೆ ಅವರು ರಾಜ್ಕುಮಾರ್ ಅವರಿಗೆ ಈ ಜಾಗ ಕೊಟ್ಟಿದ್ದು ತಪ್ಪು ಅನ್ನೋ ಥರ ಒಂದು ಟ್ವೀಟ್ ಮಾಡಿದರು. ಇದ್ರ ಬಗ್ಗೆ ಗಲಾಟೆ ಆಗಿದೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಸರ್? ಸರ್, ಚೇತನ್ ಅವ್ರು ಹಂಗೆ ಹೇಳ್ಬಾರ್ದಾಯಿತು. ಯಾಕಂದರೆ ಒಳ್ಳೆ ಮೇರು ನಟ ಅವರು. ಹಾಗಾಗಿ ಈ ರಾಜ್ಯದಲ್ಲಿ ಅವ್ರು ಏನಾದರೂ ಬೇಕಾದ್ರೆ ಎಲ್ಲರೂ ತಗೋದಾಯಿತು ಜಾಗನ. ಆದರೆ ಈ ಥರ ಅವರು ಚೇತನ್ ಅವರು ಹೇಳ್ಬಾರ್ದಾಯ್ತು ರಾಜ್ಕುಮಾರನ ಬಗ್ಗೆ. ಅದು ತಪ್ಪು ಸರ್. ಅದು ಸರ್, ಇನ್ನೊಂದು ಸಾರಾ ಗೋವಿಂದ್ ಅವರು ಅವಾಚ್ಯ ಶಬ್ದಗಳಿಂದ ಬೈದ ಘಟನೆಗಳು ನಡೀತು. ಇದ್ರ ಬಗ್ಗೆ ಏನು ಅನಿಸುತ್ತೆ ನಿಮಗೆ? ಸಾರಾ ಗೋವಿಂದರವರು ಹಂಗೆ ಮಾಡಬಾರ್ದಾಯಿತು. ಹಂಗೆ ಮಾಡಿದ್ದಾರೆ. ಅವರು ಸಹ ತಿದ್ಕೋಬೇಕು ಅದ್ರ ಬಗ್ಗೆ. ಯಾಕೆ ಅವಾಚ್ಯ ಶಬ್ದಗಳನ್ನ ಉಪಯೋಗಿಸ್ಬಾರ್ದು ಅವರು. ಓಕೆ ಸರ್, ಒಂದು ಏನಂದರೆ ಇವಾಗೆಲ್ಲ ಬರ್ತಿರೋ ಮಾಹಿತಿ ಏನಂತ ಹೇಳಿದರೆ, ಇಷ್ಟು ದಿವಸ ಹೇಳೋದು ಇವಾಗ ಯಾಕೆ ಅಂತ. ಚೇತನ್ ಅವರು ಇದು ಪ್ರಚಾರಕ್ಕೋಸ್ಕರ ಮಾಡಿದರೆ ಏನಕ್ಕೋಸ್ಕರ ಮಾಡಿರ್ಬೋದು ಅನಿಸುತ್ತೆ ನಿಮಗೆ? ನಮಗೇನೋ ಅವರು ಪ್ರಚಾರಕ್ಕೋಸ್ಕರ ಮಾಡಿದ್ದಾರೆ ಅನಿಸುತ್ತೆ. ಅವ್ರಿಗೂ ಅಭಿಮಾನ ಇರುತ್ತೆ. ಆದರೂ ಏನೋ ಒಂದು ನೋಡೋಣ ಇರಲಿ ಅಂತ ಒಂದು ಪ್ರಚಾರಕ್ಕೋಸ್ಕರ ಮಾಡಿರ್ತಾರೆ. ಸರ್, ಈ ಮೂಲಕ ಚೇತನ್ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಚೇತನ್ ಅವರು ಇನ್ನು ಮುಂದೆ ಏನು ಹಿಂಗೆ ಮಾಡ್ದಂಗೆ ಇದ್ರು ಭಾರಿ ಒಳ್ಳೇದು ಸರ್. ಅವರು ಈಗ ರಾಜ್ಕುಮಾರ್ನ ಅಭಿಮಾನಿಗಳು ತುಂಬ ಜನ ಇದ್ದಾರೆ. ಅವ್ರಿಗೆಲ್ಲ ಇಂಡೈರೆಕ್ಟಾಗಿ ಅವರಿಗೆ ಇದು ಮಾಡ್ದಂಗೆ ಆಗುತ್ತೆ. ಹಾಗಾಗಿ ಅವರು ಸೈಲೆಂಟ್ ಆದರೂ ಒಳ್ಳೆಯದು. ಸರ್, ನೀವು ಪರ್ಸ್ನಲಾಗಿ ಈ ಜಾಗನ ಈ ಒಂದು ಹೆಂಗೆ ಫೀಲ್ ಮಾಡ್ತಿದ್ದೀರಾ ಅಂತ? ಸರ್, ಒಳ್ಳೆ ಸೂಪರಾಗಿ ಮಾಡ್ತಿದ್ದೀವಿ ಸರ್. ಒಳ್ಳೆ ಫೀಲ್ ಇದೆ. ರಾಜ್ಕುಮಾರ್ ಸಮಾಧಿ ಅಂದರೆ ಒಂಥರ ಏನೋ ಅಣ್ಣವ್ರದ್ದು ನೋಡಬೇಕು ಅಂತ ಖುಷಿ ಆಗುತ್ತೆ. ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಸರ್? ಸುಮಾರು ವರ್ಷದಿಂದ ಬರ್ತದೆ. ಜಯಲಕ್ಷ್ಮಿ ಅಂತ. ಜಯಲಕ್ಷ್ಮಿ ಅವರೇ, ಇವಾಗ ಸಾರಾ ಗೋವಿಂದರ ವಿರುದ್ಧ FIR ಆಗಿದೆ, ನಿಮಗೆ ಗೊತ್ತಿದೆ. ಚೇತನ್ ಅಹಿಂಸೆ ಅವರು ಈ ಸಮಾಧಿ ಜಾಗ ಕೊಟ್ಟಿದ್ದು ತಪ್ಪು ಅನ್ನೋ ಥರ ಮಾತಾಡಿದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಅದೆಲ್ಲ ಸರ್ಕಾರದ ಬಿಟ್ಟಿದ್ದು, ಅವ್ರು ಹೇಳ್ಬೇಕು. ಅದೆಲ್ಲ ನಮ್ದೇನು ಸಾರ್ವಜನಿಕ, ನಮಗೆ ಇಷ್ಟ ಅಷ್ಟೇ. ರಾಜ್ಕುಮಾರ್ ಅವರು ಎಂಥ ನಟರು ಅಂತ ನಮಗೆ ಗೊತ್ತಿದೆ. ಅವರಿಗೆ ಸ್ಮಾರಕ ಅವಶ್ಯಕವಾಗಿ ಬೇಕೇ ಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ಆಗಿದೆ. ನಿಮ್ಮ ಅಭಿಪ್ರಾಯ ಏನು ಅಂತ? ಇದು ಕೊಟ್ಟಿದ್ದು ಒಳ್ಳೇದೇನೆ. ಹೌದು. ಈಗ ನಾವು ಸ್ಮಾರಕನ ಅವ್ರು ಊರಲ್ಲಿ ಕಟ್ಟಿದರೆ ನಾವು ಅಲ್ಲಿ ಹೋಗಿ ನೋಡೋಕ್ಕಾಗ್ತಿತ್ತಾ? ಸರ್ಕಾರದಿಂದ ಇಲ್ಲಿ ಕೊಟ್ಟಿರೋದ್ರಿಂದ ತುಂಬ ಒಳ್ಳೆಯದು. ನಮಗೂ ಅವರು ತುಂಬ ಇಷ್ಟ ಅಲ್ವಾ? ನಮಗೂ ತುಂಬ ಇಷ್ಟ ಅಷ್ಟೇ. ಊರಿಂದ ನೀವು ಯಾವ ಊರಿಂದ ಬಂದಿರೋದು ಇವಾಗ? ನಾವು ಇಲ್ಲೇ ತುಮಕೂರಿಂದ ಇದು ನೋಡೋಕ್ಕೋಸ್ಕರ ಬಂದಿದ್ದೀರಾ? ಹೌದು. ಅಂದರೆ ಬರ್ತಾರಲ್ಲ, ಅವ್ರಿಗೆ ಟ್ರಾವೆಲ್ ಮಾಡೋರಿಗೆ ಆಗಿರ್ಬೋದು, ಒಂದು ಒಳ್ಳೆ ಸ್ಥಾನ ಅಂತ ಬೇಕು, ರಾಜ್ಕುಮಾರ್ ನೋಡ್ದಂಗೆ ಅನಿಸುತ್ತೆ. ಅದಕ್ಕೋಸ್ಕರ ಬೇಕು ಅಂತ ಅನಿಸುತ್ತೆ ನಿಮಗೆ? ಹೌದು, ಬೇಕು ಅಂತ ಅನಿಸುತ್ತೆ. ಎಷ್ಟು ಅವ್ರ ಅಭಿಮಾನಿಗಳು ಎಲ್ಲೆಲ್ಲಿದ್ದಾರೆ, ಎಷ್ಟು ಹೊರದೇಶದಲ್ಲಿದ್ದಾರೆ, ಎಲ್ಲೆಲ್ಲೋ ಇದ್ದಾರೆ, ಅಲ್ಲಿಂದ ಎಲ್ಲ ಬರ್ತಾರಲ್ವಾ. ಇದೊಂಥರ ಜಾಗ ಚೆನ್ನಾಗಿದೆ. ಈಗ ಅವ್ರು ಹಳ್ಳೀಲಿ ಮಾಡಿದರೆ ಅಲ್ಲಿಗೆ ಹೋಗೋಕೆ ಆಗ್ತಿರ್ಲಿಲ್ಲ. ಅವರು ಇಲ್ಲಿ ಮಾಡಿದ್ರಿಂದ ಎಲ್ಲರಿಗೂ ಅನುಕೂಲ ಐತೆ. ಅವ್ರಿಗೆ ಅಭಿಮಾನಿಗಳು ಇರೋದ್ರಿಂದ ತುಂಬ ಒಳ್ಳೆಯದು. ಜಾಗ ತುಂಬ ಸೇಫ್. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಪುಣ್ಯಭೂಮಿ ಬಗ್ಗೆ ಚೇತನ್ ಅಹಿಂಸೆ ಅವರು ಏನು ಟ್ವೀಟ್ ಮಾಡಿದರು, ಹಾಗೆಯೇ ಸಾರಾ ಗೋವಿಂದ್ ಅವರು ಏನು ಇದ್ರ ಬಗ್ಗೆ ಗಲಾಟೆ ಮಾಡ್ತಿದ್ದಾರೆ, ಇದ್ರ ಬಗ್ಗೆ ಇಲ್ಲಿನ ಜನರಾಗಿರ್ಬೋದು ಅಥವಾ ಇಲ್ಲಿ ಬಂದು ಹೋಗುವಂಥ ಅಭಿಮಾನಿಗಳಾಗಿರ್ಬೋದು ಹೇಳಿದಂಥ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಬಸವರಾಜ್ ಜೊತೆ ರಾಮ್ ಚೇತನ್, ಬೆಂಗಳೂರು.